ಬ್ಯಾಸಿಗಂಗೆ ಗಿರ್ಸ್ಕೊಂಡು ಎದಾಡ್ತೀರಿ ನಡಿ ಅಕ್ಕಪಕ್ಕದಲ್ಲಿ ಏನಂತ ಕಳಕಿಲ್ಲ ಏನು ಸೀಮ್ ಗಿಲ್ದಾರ ಪೂಜೆ ಮಾಡ್ತಾರೆ. ಸರಿ ಸರಿ ಕದೆ ಬಾಕ್ಲ ಹಚ್ಕೊಳ್ಳಿ. ಅಲ್ಲ ಇವತ್ತು ಯಾಕೋ ಕಣೆ ಒತ್ತ ಆಗದೆ ಆದ್ರೂ ಬೆಳಕರ್ದೆ ಇಲ್ವಲ್ಲ ಇವತ್ತು. ಅಯ್ಯೋ ಗವ್ವ ತಪ್ಪೇರೆ ಕೂತದೆ ನಮ್ಮ ಮಟ್ಟಿಯವನರ ಜೊತೆ ಕರ್ಕ ಬರ್ಬೇಕಾಯ್ತು ದನೋರ್ ಬಾಗ ಪೂಜೆ ಮಾಡಕ್ಕೆ. ಅಥವಾ ಒಬ್ಳೆ ಬಂದ್ಬಿಟ್ಟಿವನೆಲ್ಲ ಯಾಕೋ ಕಣೆ ಹೆದರಿಕೆ ಬರೀ ಆಯ್ತದೆ. ಇಷ್ಟೊತ್ತು ದಿವಸ ಇಷ್ಟೊತ್ತಿಗೆ ಒಳಗೆ ಬೆಳಕರ್ದಿತ್ತು, ಈಗಿನ್ನು ಬೆಳಕರ್ದೆ ಇಲ್ವಲ್ಲಪ್ಪ. ಪೂಜೆ ಹೋಗಂಟ ಬೆಳಕರ್ದು ಬಿಡ್ತದೆ ಅಲ್ಲ. ಆವತ್ತಿಂದ ಅನ್ಕೋತೀನಿ ವಾತಾವರಣಾಗೆ ಎದ್ದೋಗ್ಬಿಡ್ಬೇಕು, ಲಾಸ್ಟ್ ದಿವಸನಾದ್ರು ಅಚ್ಚುಕಟ್ಟಾಗಿ ಮಾಡಿಡ್ಬೇಕು ಅಂತ ಆಯ್ತಾ ಇಲ್ಲ. ಏನು ಮಾಡೋದು, ಏನು ಮಾಡೋಕ್ಕೂ ಆಯ್ತಾ ಇಲ್ಲ. ಪೂಜೆಗೆ ಏನೇನು ಸಾಮಾನು ಬೇಕು ಎಲ್ಲನೂ ಹಾಕೊಂಡಿವ್ನಿ, ಇನ್ನು ಏನೂ ಇಲ್ಲ. ಒಳೆಲೋಗಿ ಅಚ್ಚುಕಟ್ಟಾಗಿ ನೀರಿಗೆ ಉಯ್ಕೊಬಿಟ್ಟು ಕಾವಲಿಲಿ ಇದು ಮಾಡಿಬಿಟ್ರೆ ಆಯಿತು. ದಿನಾನು ಮೊಟ್ಟೆಯನ್ನು ಬೇರೆ ಬತ್ತಿದ್ ನನ್ನ ಜೊತೆಗೆ, ಇವತ್ತು ನಾನು ಒಬ್ಬಳೇ ಬಂದ್ಬಿಟ್ನಲ್ಲ. ಅಯ್ಯೋ ಭಗವಂತ, ಇಲ್ಲಿ ನೋಡಿದ್ರೆ ಎಲ್ಲವೂ ಹೇಳ್ತಿದ್ರು ಓಡ್ತಾನೆ ದೇವ ಪಿಸದಿಗಳು ಓಡಾಡ್ತೇವೆ ಅಂತ. ಯಾಕೆ ಎದುರುಕೆ ತಗೋದಲ್ಲ. ಇನ್ನು ಮತ್ತೆ ಇದ್ದಾಗ ಅವರು ಒಂದು 5 ದಿವಸ ಪೂಜೆ ಮಾಡ್ಕೊಂಡು ಹೊಂಟೋದ್ರು. ಈಗ ನಾನು ಒಬ್ಬಳೇ ಬರ್ಬೇಕಲ್ಲ ಈಗ. ಅಯ್ಯೋ ಏನು ಮಾಡನೆ. ದೇವ್ರೇ ಕಾಪಾಡಪ್ಪ, ದೇವ್ರೇ ಕಾಪಾಡಪ್ಪ. ಕಣ್ಣಂತ ಬಿಡಕ್ಕೆಲ್ಲ ಕಣಪ್ಪ, ಮುಚ್ಕೊಂಡೆ ಮೇಲೆ ಹೋಗ್ತೀನಿ. ಅಲ್ಲ ಏನಾದ್ರು ಬಂದ್ಬಿಟ್ರೆ ಏನು ಮಾಡನೆ. ಇಲ್ಲ ಇಲ್ಲ ಪೂಜೆ ಮಾಡಕ್ಕೆ ಹೋಗ್ತೀನಿ, ಏನೂ ಆಯ್ಕಿಲ್ಲ. ದೇವ್ರದೇ ಧೈರ್ಯ ಮಾಡಿ ಹೋಗೇ ಬಿಡ್ತೀನಿ. ದೇವ್ರೇ ಕಾಪಾಡ್ಬಿಡಪ್ಪ, ಜಲ್ದಿ ಹೊಂಟೋಗ್ಬಿಡ್ತೀನಿ. ಬ್ಯಾಗ್ ಇಲ್ಲೇ ಮಾಡಿಬಿಡ್ತೀನಿ. ನೀರಿಕ ಬಂದ್ಬಿಡ್ತೀನಿ, ನೀರು ಮುಳಿಕ ಬಂದ್ಬಿಡ್ತೀನಿ ತಣ್ಣೀರ. ಅಯ್ಯೋ ಭಗವಂತ ಒಳ್ಳೇದು ಮಾಡಪ್ಪ, ಯಾಕೆ ಸಳಿಸಿ ಅನ್ಸ್ತಾಕತ್ತದೆ. ಅಯ್ಯೋ ದೇವರೇ ಒಳ್ಳೇದು ಮಾಡಪ್ಪ. ಮುಂದಕ್ಕೆ ಹೋದ್ರೆ ಹಳ್ಳೆಗೆಲ್ಲ ಇದ್ದದೇನು ಇಲ್ಲೇ ಮುಳುಗ್ಬಿಡಕ್ಕಾಗ್ತದೆ. ಹೋಗಿರ್ಕೊಂಡು 3 ಸಲ ಮುಳುಗ್ಬಿಟ್ಟು ಎದ್ಬಿಟ್ರೆ ಸರಿ ಇರೋದು. ಒಳ್ಳೆಯ ನೀರೊಳಗೆ ಮುಳುಗಿದ್ಮೇಲೆ ಯಾಕೋ ಚೆನ್ನಾಯ್ತದೆ. ಇನ್ನೊಂದು ಇಡ್ಲಿ ಸ್ವಲ್ಪ ನೀರು ಇಟ್ಕೊಬೋದಾಗಿತ್ತು. ಪೂಜೆ ಗೊತ್ತಾಗ್ಬಿಡ್ತದಲ್ಲ, ಅಷ್ಟು ಸ್ವಲ್ಪ ಮೊದಲು ಪೂಜೆ ಮುಗಿಸ್ಕೊಳಕ್ಕಾಗ್ತದೆ. ಬೆಳಕರಿ ಪ್ರಸಾದ ಮಾಡಿಬಿಡ್ತೀನಿ, ಸಿಹಿ ಪೊಂಗಲ್ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಕ್ಕೆ ಎಲ್ಲ ಬರ್ತಾರಲ್ಲ ಹೆಂಗಸರು ಅವ್ರಿಗೆಲ್ಲ ಕೊಟ್ಬಿಡ್ತೀನಿ. ಅಷ್ಟು ಕುಂಕುಮ ಕೊಟ್ಬಿಟ್ಟು ಇವತ್ತು ಲಾಸ್ಟ್ ದಿನ ಸರಿ ಆಯ್ತದೆ. ಈಗ ಹೋಗಿ ಒಂದು 3 ಕಲ್ಲು ಬಂದ್ಬಿಡ್ತೀನಿ. ಬಂದ್ಬಿಟ್ಟು ಒಲೆ ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಮಾಡಿಬಿಡ್ತೀನಿ. ಇನ್ನೊಂದೆರಡು ಕಲ್ಲು ತಗೊಬಿಡ್ತೀನಿ, ಒಲೆ ಹಾಕಕ್ಕೆ ಸರಿಯಾಗೋಯ್ತದೆ. ಸೌದೆ ಅದೇ ಎತ್ಕೊಂಡೋಯ್ತೀನಿ. ಒಳ್ಳೆಯ ನುಗ್ಗು ಚೆನ್ನಾಗವೆ ಎತ್ಕೊಯ್ತೀನಿ. ಅವತ್ತು ಮೊನ್ನೆ ದಿವಸ ಪೂಜೆ ಮಾಡಕ್ಕೆ ಬಂದಿದ್ದಲ್ಲ, ಆಗ ನೋಡಿದೆ ಒಳ್ಳೆ ಚೆನ್ನಾಗವೆ ತಾಳು ಎತ್ಕೊಂಡು ಇದು ಮಾಡೋಕ್ಕಾಯ್ತದೆ. ಸಿಹಿ ಪೊಂಗಲ್ ಮಾಡೋಕ್ಕೆ ಸರಿ ಆಯ್ತದೆ ಕತೆ. ನುಗ್ಗೆನ ಸಿಕ್ತ ಅವತ್ತು ಹೊಸಿ ನುಗ್ಗೆತ್ ಮಡಗಿದೆ, ಕಟ್ಬಿಟ್ಟಿಲ್ಲೇ ಮೂಲೆಗೆ ತಳ್ಬಿಟ್ಟೋಗಿದೆ. ಯಾರು ಎತ್ಕೊಂಡಿಲ್ಲ ಅಂದರೆ ಓದ್ಕೊ ಹೋಯ್ತೀನಿ ಹೊರಯ್ಯ. ಚೆನ್ನಾಗಿ ನೀರು ಕುದ್ದಿರೋ ನೀರಿಗೆ ಹೆಸ್ರು ಬೇಳೆನೂ ಅಕ್ಕಿನೂ ಚೆನ್ನಾಗಿ ತೊಳೆದಾಕ್ಬಿಟ್ಟು ಅದು ಚೆಂದಾಗಿ ಬೆಂದು ಹೊಸಿ ಅಂದಂಗೆ ಆದಮೇಲೆ ಬೆಲ್ಲ ಕೆಚ್ಚಾಕ್ಬಿಡ್ತೀನಿ. ಎಷ್ಟು ಬೆಲ್ಲ ಬೇಕು ಏಲಕ್ಕಿ ಕಾಯಿ ಬೆಲ್ಲ ಕೆಚ್ಚಾಕ್ಬಿಟ್ಟು ಅದು ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೂಸಿ ಬೇಯಿಸ್ಬಿಡ್ತೀನಿ. ಆಮೇಲೆ ಮೇಲೆ ಹೊಸಿ ತೆಂಗಿನಕಾಯಿ ಕುಯ್ದಾಕ್ತೀನಿ. ತುರಿಯೋಕ್ಕೆ ತುರಿಯ ಮಣ್ಣು ತಂದಿಲ್ಲ, ಹೋಗ್ಲಿ ತುರಿಯ ಪಿರಿಟರು ತರಬೇಕು ತಾನೆ, ನಾನು ಅದು ತಂದಿಲ್ಲ. ಬರೀ ಒಂದು ಚಾಕಕ್ಕೆ ಬಂದಿವನೆಲ್ಲ ನಾನು, ಗೊತ್ತಾಗಬಾರ್ದ ನನಗೆ. ಇಂಥ ಮರಗುಳಿ ಆಗ್ಬಿಟ್ರಿ ಏನು ಕತೆ ನಂದು. ಅತ್ತೆ ಬಂದಿದ್ರಿ ಸರಿಯಾಗೋದು. ಅತ್ತೆ ಬೇರೆ ಊರಿಗೆ ಹೋಗೋರವ್ರು ಇನ್ನೂ ಬಂದಿಲ್ಲ. ಬಂದಿದ್ರೆ ಹೇಳ್ಕೊಡೋರಪ್ಪ, ಹಿಂಗೆ ಮಾಡಬೇಕು, ಹಿಂಗಲ್ಲ ಹಿಂಗಿರಬೇಕು, ಹಂಗೆ ಮಾಡಬೇಕು ಅಂತ. ಇವತ್ತು ಹೊಸಿಯಾಗಿ ಕೆಲಸ ಎಡ್ವರ್ಟ್ ಮಾಡ್ಕೊಂಡಿಲ್ಲ. ಇವತ್ತು ನಮ್ಮ ಮಟ್ಟೆಯವ್ರನ್ನಾರು ಕರ್ಕೊಬಂದ್ಬಿಟ್ಟಿದ್ರೆ ಇನ್ನೊಂದಷ್ಟು ಸಾಮಾನು ಉಡ್ಸ್ಕೊಬಂದ್ಬಿಡ್ಬೋದಾಗಿತ್ತು. ಮಾರೆಯ ಹಾಲು ಬೇರೆ ಕರಿಬೇಕಲ್ಲ, ಕರೆದ್ಬಿಟ್ಟು ಡೈರಿಗೆ ಬೇರೆ ಹಾಕಬೇಕಲ್ಲ. ಅದಕ್ಕೆ ನಾನೇ ಉಳಿಸಿಟ್ಟು ಬಂದೆ. ಇಂಥ ಕೆಲಸ ಆಗೋಯ್ತಲ್ಲ.
ಅಯ್ಯೋ ತಾಳದ ನೀರಾರು ಕುದ್ಬ ನೋಡಕ ಹೆಸರು ಬೇಳೆನೂ ಹಕ್ಕಿನೂ ತೊಳೆದಿದ್ರೆ ಹಾಕ್ತೀನಿ. ಅಕ್ಕಿನೂ ಹೆಸರು ಬೇಳೆನೂ ಹಚ್ಕಟ್ಟಕ್ಕೆ ತೊಳೆದೀನಿ. ಎರಡನ್ನೂ ಸಮ ತಗೊಂಡಿನಿ. ಸಾಕು, ಇಷ್ಟು ಸಾಕಲ್ವಾ ಬೆಳ್ದನಕ್ಕೆ ಸಿಹಿ ಪೊಂಗಲ್ಗೆ ಸಾಕು. ಇದನ್ನವ ಕುದೀತದಲ್ಲ ನೀರು ಒಳಗೆ ಹಾಕ್ಬಿಡ್ತೀನಿ ತಾಳು ಹಚ್ಕಟ್ಟಕ್ಕೆ ಬೇಲಿ ಅಲ್ಲ ಉದ್ಕಿತ್ತ ಆಗೋದೇನೋ ಕಣೆ. ನಾನು ಇನ್ನೂ ಜಲ್ದಿ ಬರ್ಬೇಕಾಯ್ತಾ? ಬೇಡ ಬೇಡ ಸಿಕ್ಕಿಲ್ಲ, ಏನೂ ಆಯ್ಕಿಲ್ಲ ಸಿಕ್ಕಿಲ್ಲ ಕತೆ. ಚೆನ್ನಾಗಿ ಮಾಡ್ಬಿಡೋಕ್ಕಾಯ್ತದೆ. ಇಲ್ಲ ಕೊನೆ ದಿನ ಪೂಜೆ ಮಾಡ್ತಾರದು ಇವತ್ತಿಗೆ ಲಾಸ್ಟ್ನಲ್ಲಿ ನಿಲ್ಲಿಸ್ಬಿಡ್ತೀನಿ. ಇವತ್ತಿಗೆ ಕೊನೆ ದಿನ ಅಲ್ವಾ ನಿಲ್ಲಿಸ್ಬಿಡೋಕ್ಕಾಯ್ತದೆ. ಇವತ್ತಿಗೆ ತಗೋತದ ಸಿಕ್ಕಿಲ್ಲ ಕತೆ. ಪೂಜೆ ಹಚ್ಕಟ್ಟಾಗಿ ಮಾಡಬೇಕು. ಒಂದು ಅರ್ಧ ಗಂಟೆ ಏನೋ ಒತ್ತಾದರೆ ಆಪೇತಾಗಿ ಇನ್ನೇನು ಮಾಡೋಕ್ಕಾಗದು. ಏನು ಇದು ಬೇಯ್ದವ್ರು ಸರಿಯಾದದ ಒಲೆಯಲ್ಲಿ ಬೇರೆ ಮಾಡ್ತಿರೋದು. ಹಚ್ಕಟ್ಟಾಗಿ ಬೇಯ್ಲಿ ಹೆಸ್ರು ಬೇಳೆನೂ ಅಕ್ಕಿನೂ ಚೆನ್ನಾಗಿ ಬೆಂದ್ಬಿಡ್ಬೇಕು. ಏನು ಮೆತ್ತಗಾಗ್ಬಿಡ್ಬೇಕು, ಆಗ ರುಚಿ ಬರ್ತದೆ. ಇಲ್ಲಾಂದರೆ ಚೆನ್ನಾಗಿರೋಕ್ಕಿಲ್ಲ. ಬೆಲ್ಲ ಹಾಕ್ಬಿಟ್ರೆ ಆಮೇಲೆ ಬೇಯೋಕ್ಕಿಲ್ಲ. ಬೆಲ್ಲನ ಕೆಚ್ಚಿ ಹುಡಿ ಮಾಡಿವ್ನಿ. ಈಗ ಅನ್ನನೂ ಬೆಂದಿರ್ತದೆ, ಅದಕ್ಕೆ ಹಾಕ್ಬಿಟ್ಟು ತಿರುಗಿಸ್ಬಿಡ್ತೀನಿ. ಒಂಚೂರು ತುಪ್ಪ ಹಾಕ್ಬಿಡ್ತೀನಿ. ಏಲಕ್ಕಿ ಹುಡಿ ಉದುರಿಸ್ಬಿಟ್ರೆ ತೆಂಗಿನಕಾಯ ಹಾಗೆ ಕುಯ್ದು ಹಾಕ್ಬಿಡ್ತೀನಿ ಸಣ್ಣದಾಗಿ. ತುರಿಯೋಕ್ಕೆ ಏನೂ ತಂದೆ ಇಲ್ವಲ್ಲ ನಾನು, ಅದೇ ಬೇಜಾರಾಯ್ತಾ ಕೂತದೆ. ಹಚ್ಕಟ್ಟಾಗಿ ಎಲ್ಲ ಆಯಿತು. ಅದು ಆಗ್ಬಿಟ್ಟಿದ್ರೆ ಬುಡತಾಗಿ ಬಾಯಿಗೆ ಹಚ್ಕಟ್ಟಾಗಿ ಸಿಗ್ತವೆ. ಏನು ಗೋಡಂಬಿ ದ್ರಾಕ್ಷಿ ತಂದೀವ್ನಿ, ಅವನು ಹುರಿದ್ಬಿಟ್ಟು ಹಾಕ್ಬಿಡ್ತೀನಂತೆ. ಮಹಾಲಕ್ಷ್ಮಿ ಇವತ್ತು ಕೊನೆ ದಿನ ಅದಕ್ಕೆ ಅವತ್ತೆಲ್ಲ ಇಟ್ಲಿ ನೀರು ಇಕ್ಕ ಬಂದ್ಬಿಟ್ಟು ಇಲ್ಲಿ ಬಂದು ಪೂಜೆ ಮಾಡ್ತಿದ್ದೆ. ಕೊನೆ ದಿನ ಅಂದ್ಬಿಟ್ಟು ಹೊಸ ನೈವೇದ್ಯ ಮಾಡ್ಬೇಕಾಯ್ತಲ್ಲ ಪೂಜೆಗೆ, ಅದಕ್ಕೆ ಇಲ್ಲಿಗೆ ಬಂದೆ ಕತೆ. ಬಾ ಅಷ್ಟ ಕುಂಕುಮ ತಗೋ ನೀನು ಪೂಜೆ ಮಾಡ್ಬಿಡು ಅನ್ಕತಿದ್ದೆ. ಇನ್ನೂ ಯಾರು ಬರ್ನ ಇಲ್ವಲ್ಲಪ್ಪ ಅಂತ ಜಲ್ದಿ ಎದ್ದು ರೆಡಿ ಆದೆ. ಆದರೆ ನಮ್ಮ ಅಟ್ಟಿ ಅವರು ಹೊಸ ಹಾಲು ಕರ್ದೊಟ್ಟು ಹೊಂಟೋಗು ಗೊತ್ತಾಯ್ತದೆ ಅಂತಂದ್ರು. ಅದಕ್ಕೆ ಹಾಲು ಕರ್ದೊಟ್ಟು ಬರೋ ಗಂಟೆ ಗೊತ್ತಾಗೋಯ್ತಲ್ಲ ಇವತ್ತು. ಇನ್ನು ಎಷ್ಟು ದಿನ ಮಾಡಿ ನೀನು? ಇನ್ನೊಂದು 4-5 ದಿನ ಮಾಡ್ತೀನಿ, ಒಂದು 12 ದಿವಸ ಮಾಡ್ತೀನಿ ಸಾಕು. ನಿಂದ ಆಯ್ತಾ? ಎಷ್ಟು ದಿವಸ ಮಾಡಿದೆ ನೀನು? ಏನೇನು ಜಾಸ್ತಿ ಮಾಡಿಲ್ಲ ತಕೋ, 9 ದಿವಸ ಮಾಡಿದೆ ಅಷ್ಟೇ. ಮೊದಲೆಲ್ಲವ ತಿಂಗಳು ಪೂರ್ತಿ ಮಾಡ್ತಿದ್ದೆ, ಈಗ ಯಾಕೆ ಮಾಡೋಕ್ಕಾಯ್ತಿಲ್ಲ. ಅಲ್ಲಿ ಮಾಡ್ದೇ ಇರ್ಬೇಕಾಯ್ತದಲ್ಲ ಅಂದ್ಬಿಟ್ಟು ಹಂಗೆ ಮಾಡ್ತಾ ಕೂತೀನಿ. ಮುಂದಿನ ವರ್ಷದಿಂದ ದೇವಿಗೆ ಮಾಡ್ಕೊಂಡಳೇನೋ, ಅದಕ್ಕೆ ಮಿಸ್ ಮಾಡೋದು, ಅದಕ್ಕೆ ತಪ್ಪಿಸ್ಬಿಡೋದು ಅಂದ್ಬಿಟ್ಟು ಹಂಗೆ ಮಾಡ್ತಾನೆ. ಬಾ ಪೂಜೆ ಮಾಡು ಬಾ. ನಾನು ಕೊನೆ ದಿನಕ್ಕೆ ಏನಾದ್ರು ನೈವೇದ್ಯ ಮಾಡಿರ್ಬೇಕು. ಈಗ ಬರೀ ಕಳ್ಳೆಲ್ಲ ಉಡಿ ಸಕ್ಕರೆ ಬಾಳೆಹಣ್ಣು ಅದು ಮತ್ತೆ ತಂದು ಪೂಜೆ ಮಾಡ್ತೇನೆ ನೈವೇದ್ಯಕ್ಕೆ. ಕೊನೆ ದಿನಕ್ಕೆ ಏನಾದ್ರು ಸಿಹಿ ಪೊಂಗಲು ಇಲ್ಲ ಅವಲಕ್ಕಿ, ಸಿಹಿ ಅವಲಕ್ಕಿನಾರು ಮಾಡ್ಬಿಡ್ತೀನಿ ತಕೋ. ಪೂಜೆ ಮಾಡಕ್ಕೆ ಜಾಗಿಗೆ ಬಿಟ್ಟಿರೋ ಇಲ್ಲ ನೀವೇ ಮಾಡಿರೋ? ಅಯ್ಯೋ ಆಯ್ತು ಕದ್ ಬಾ, ಪೂಜೆ ಎಲ್ಲ ನಂದು ಪೂಜೆ ಎಲ್ಲ ಮಾಡಿ ಮುಗೀತು, ಇನ್ನೇನು ಇಲ್ಲ ಬನ್ನಿ ಮಾಡ್ಕೊಳ್ಳಿ. ಅದಕ್ಕೇನಿಕ್ಕಂತೆ ಏನು ಅದನ್ನ ಬಿಡಕ್ಕಾಗ್ದೇನೆ ಹಂಗೆ ಮಾಡಕ್ಕದ? ಅಲ್ಲ ಕನಕ ಎಷ್ಟೊತ್ತಲ್ಲಿ ಬಂದೆ ನೀನು? ನಾನು ನೋಡ್ರಿ ಈಗ ಗೊತ್ತಾಕೋತೀನಿ. ಓ ಭಾರಿ ಚೆನ್ನಾಗೆಲ್ಲ ಪೂಜೆ ಮಾಡ್ಬಿಟ್ಟಿದಿ ಕೊನೆ ದಿನವಾ. ಉಂಕತೆ ಬಾ ದಲೂರ್ ಮಸ ಪೂಜೆ ಇವತ್ತೆ ಕೊನೆ 9 ದಿವಸ ಮಾಡ್ತಾವ್ನಿ. ಹೋಗೋದ್ ಕಂಗೆ ಹೊಂಟೋದಿ. ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮಾಡೀನಿ, ಅಷ್ಟೇ ಕುಂಕುಮ ಇಸ್ಕೊಂಡು ಉಸಿ ಪ್ರಸಾದ ಇಸ್ಕೊಂಡು ಹೋಗು ಮನೆಗೆ. ಸರಿ ಕತ್ ತಕೊಳ್ಳಿ. ಕಮಲಕ್ಕ ನಿಮ್ಮದು ಪೂಜೆ ಆಗಿಲ್ವಾ? ನೀವ್ಯಾವಾಗ ಬಂದ್ರಿ? ನಾನು ಈಗ ಬಂದೆ ತಕೋ. ಲೇಟಾಗಿ ಹೋಗೋದಲ್ಲ, ಪಟಪಟ್ಟಿ ಮಾಡ್ಕೊ ಹೋಯ್ತೀನಿ. ಅಲ್ಲ 6:30-7 ಗಂಟೆ ಆದಂಗೆ ಆಗ್ಬಿಟ್ಟದೆ. ಯಾಕೆ ಇಷ್ಟೊತ್ತಾಗ ಹೋಯ್ತು ಕಾಣೆ? ಅಷ್ಟು ದೂರಿಂದ ನಡ್ಕೊಬರೋ ಗಂಟೆ ಇಷ್ಟೊತ್ತು ಆಗೋಯ್ತು ನೋಡು. ಲಕ್ಷ್ಮಿನೇ ವಾಸಿ ಅಷ್ಟೊತ್ತು ಎದ್ಬಿಟ್ಟು ಕಾವಲಿಲೆಲ್ಲ ನೀ ತಣ್ಣೀರು ಮುಡಿಕೊಂಡು ಪ್ರಸಾದಿಸೋದವೆಲ್ಲ ಇಲ್ಲೇ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸೋಳೆ. ನಾವು ಇನ್ನೂ ಈಗ ಎದ್ದು ಬಂದೀವಿ ನೋಡು. ನೀನೇ ಸರಿ ಬಿಡಕ್ಕ. ಪೂಜೆ ಗೀಜೆ ಅಂದ್ರೆ ಎಲ್ಲರಿಗಿಂತ ಮುಂಚೆಗ್ಲೇ ಮಾಡಿ ರೆಡಿ ಮಾಡಿರ್ತೀವಿ. ನೀನು ನೋಡಿ ಕಲ್ತ್ಕೋಬೇಕು ತಕೋ. ಒಂಚೂರು ಆಗಿದ್ರೆ ಒಂಚೂರು ಸೈಡ್ ಬಿಟ್ಬಿಡು, ನಾವು ಪೂಜೆ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೇನಂತೆ ಬಾ ಪಟ ಪೂಜೆ ಮಾಡ್ಬಿಡು. ನಾನು ಎಷ್ಟು ಕುಂಕುಮ ಕೊಟ್ಬಿಟ್ಟು ಹೋಯ್ತೀನಿ. ಸರಿ ತಕ್ಕ.
ಲಕ್ಷ್ಮಿ ಮನೇಲೇನಾದ್ರು ಕೆಲಸ ಇದ್ದದ ನಾನು ಪೂಜೆ ಮಾಡ್ಬಿಡ್ತೀನಿ ಇಬ್ರು ಒಟ್ಟಿಗೆ ಹೋಗಕ್ಕಾಯ್ತದೆ ತಕೋ ಅದಕ್ಕೇನಂತೆ ಇಬ್ರು ಹೋಗಕ್ಕಾಯ್ತದೆ ಅಲ್ಲ ಕಣ್ಚಂದ್ರಿ ಒತ್ತಿಗಿಂತ ಮುಂಚೆಲೆ ಬಂದು ಮಾಡ್ಕೋಬೇಕು ತಾನೆ ನಿಮ್ಮ ಟಿವಿಲಿ ಹತ್ರ ಇಷ್ಟೊತ್ತು ಮಾಡ್ದಲ್ಲ ಉಂಕನಕ ಒತ್ತಾಗೋಯ್ತು ಅದೇ ನೀರು ಇಕ್ಕೊಳಕಂಟು ಅಲ್ಲ ಹುರಿ ಹಾಕುದ್ನ ನೀರು ಕಾಯಿದೆ ಒತ್ತಾಗೋಯ್ತಲ್ಲ ನೀರು ಇಕ್ಕ ಬರಗಂಟ ಇಷ್ಟೊತ್ತು ಆಗೋಯ್ತು ತಕೋ ಅಲ್ಲ ಒತ್ತು ಮುಂಚೆ ಉರಿ ಹಾಕಡಿವ್ರಿ ಒಂದ್ಸರಿ ಪೂಜೆ ಮಾಡ್ಕೊಳ್ಳಿ ದೇವ್ರಿ ಎಲ್ಲಾರು ಒಳ್ಳೆ ಬಿಡಪ್ಪ ಒಳ್ಳೆ ಆರೋಗ್ಯ ಆಯುಸ್ಸು ನೆಮ್ಮದಿ ನೂರು ಕಾಲ ಕೊಟ್ಟು ಕಾಪಾಡಪ್ಪ ಎಲ್ಲಾರು ಒಳ್ಳೆ ಮಾಡು ಇನ್ನೇನು ಲಕ್ಷ್ಮಿ ಪ್ರಸ್ಕಿಸದ ಅಂತ ಕೊಟ್ಬಿಡು ಮತ್ತೆ ಹೋಗಕ್ಕಾಯ್ತದೆ ಇನ್ನೇನು ಪೂಜೆ ಗೀಜೆ ಎಲ್ಲ ಆಯಿತು ಇನ್ನೇನು ಇಲ್ಲ ತುಪ್ಪದ ದೀಪ ಎಲ್ಲನೂ ಹಚ್ಚಾಯ್ತು ಎಲ್ಪತಿ ಎಲ್ಲ ಹಚ್ಚಾಯ್ತು ಇನ್ನೇನು ಮಾಡೋದು ಹೋಗದ ಹ್ಞೂ ಸರಿ ತಕೋ ಪ್ರಸಾದ ಕೊಟ್ಬಿಡ್ತೀನಿ ಹೋಗಿವ್ರಂತೆ ಕಂಬ್ಲಿ ತಕೋ ಪ್ರಸಾದ ತಕೋ ಚಂದ್ರಿ ಬೈಲಿ ಪ್ರಸಾದ ತಕೋ ಬೈಲಿ ಕೊಡಕ ಬತ್ತೀನಿ ಕಮ್ಲಕ್ಕೊಂದು ಕೊಡು ತಕೋ ಕಂಬ್ಲಿ ಹೂ ಮಾಡ್ಕೋ ಚೆನ್ನಾಗಿ ಮಾತಾಡ್ತಾ ಇದ್ದೀಕ ಲಕ್ಷ್ಮಿ ಜುಟ್ಟೆ ಇಲ್ಲ ಇಲ್ಲಿ ಬಡ್ಕೊಳನೆ ಎತ್ಕೊಂಡ್ ಮಾಡ್ಕೊ ಅದಕ್ಕೇನಂತೆ ಇಲ್ಲ ನಾನು ಹೂ ಮಾಡ್ಕೊಳದ್ನೆ ಮರ್ತ್ಕೊಂಡಿವ್ ನೋಡತ್ತಾಗಿ ಹೂ ಮಾಡ್ಕೊ ಇನ್ ಯಾರು ಒಬ್ರು ಬಂದ್ಬಿಟ್ರೆ ಅವ್ರಿಗೂ ಅಷ್ಟು ಕೃಷ್ಣ ಕುಂಕುಮ ಕೊಟ್ಬಿಟ್ಟು ಒಂದ್ 3 ಜನ ಮುತ್ತೈದರು ಕೊಟ್ಟಂಗಾಯ್ತದೆ ಇನ್ ಯಾರು ಬರ್ನೇ ಇಲ್ವಲ್ಲ ಬಂದರ ಬರಕಿರೋ ಕಣ್ಣಲ್ಲ ಬಂದರೇನೋ ತಕಕ ಹೊಸ ಜನ ಬಂದರ ಒತ್ತಾರ್ದಂಗೆ ಒಬ್ರು ಬಂದಿಲ್ವಾ ಬಂದ್ ಮಾಡ್ಕೊ ಹೋಗಿದ್ರು ನಾ ಬೆಳಗಿನ ಮುಂಚೆಗ್ಲಯ್ಯ ಪೂಜೆ ಗೀಜೆ ಮಾಡಿದ್ರು ಆದ್ರೆ ನಾವು ಹೊಂಟೋಗಿದ್ರು ಬರಗಂಟ ಅಕ್ಕ ಪೂಜೆನೆಲ್ಲ ಚೆನ್ನಾಗಿ ಮಾಡಿದಿ ಕನಕ ಅಲ್ಲ ಏನು ಚೆನ್ನಾಗಿ ಮಾಡಿದ್ವಿ ನೋಡು ಏನು ದೇವಸ್ಥಾನದಲ್ಲಿ ಗಮ್ಮನ್ನಕ್ಕಿಲ್ವಾ ಪೊಂಗಲ್ಲು ಹಂಗೆ ಗಮ್ಮ ಅಂತ ಕೂತದೆ ಏನೋ ಕಾಣಿಕನವ ನನಗೆ ಬಂದಂಗೆ ಮಾಡೀನಿ ತಕೊಳ್ಳಿ ಕಂಬಿ ಏನು ಮಾಡೋದು ಹೊಟ್ಟಿತವೆ ಒಪ್ಪು ಕೊಟ್ಬಿಡೋಣ ಅರ್ಶಿನ ಕುಂಕುಮವ ಯಾರು ಬರ್ನೇ ಇಲ್ವಲ್ಲ ಬಾ ಹಟ್ಟಿತವೆ ಯಾರಿಗಾರು ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಪ್ರಸಾದನಾರು ಕೊಟ್ಬಿಡುವೆ ಬಾ ಇಲ್ಲಿ ಎಷ್ಟೊತ್ತು ಗಂಟೆ ಕೈ ನಿಂತ್ಕೊಂಡು ಇಷ್ಟೊತ್ತಂದ್ರೆ ಪೂಜೆಗೆ ಬಂದಾರ 7 ಗಂಟೆ ಒಳಗೆ ಎಲ್ಲ ಮಾಡ್ಕೊಳ್ಳೋದು ಬಾ ಹೋಗೋಕ್ಕಾಯ್ತದೆ ಹಂಗಂದಿಯಾ ತಡ ಬಂದೇ ಬಿಡ್ತೀನಿ ಅತ್ತಾಗಿ ಇನ್ನೇನು ಮಾಡೋಣ ಇಲ್ಲಿ ನಿಂತ್ಕೊಂಡು ಅಲ್ವಾ ಆಮೇಲೆ ನಿನ್ನ ಮಗನ ಕರ್ಕೊ ಬರ್ಬೇಕು ತಾನೆ ಒಂದು ಒಳ್ಳೆ ಗಂಡು ಸಿಕ್ಲಿ ಅಂತ ಪೂಜೆ ಮಾಡಿದ್ರೆ ಆಯ್ತಿಲ್ವಾ ಬಂದು ಕರ್ಕೊ ಬರ್ತಾನೆ ವಯಸ್ಸು ಬಂದಿರೋಳನ್ನ ಬಿಟ್ಟು ಬಂದಿದೆಯಲ್ಲ ಅವಳಿಗೂ ಪೂಜೆ ಮಾಡ್ತೀವಿ ಒಂದು 3 ದಿನ ನಡುವೆ ಅಯ್ಯೋ ಕರ್ಕೊ ಬರ್ಬೇಕಾಯ್ತು ಹಾಳಾದ್ದು ಸಡಿ ಅಂತ ಎದಳಕ್ಕೆ ಇಲ್ಲ ಇಲ್ಲ ಆಮೇಲೆ ಬಂದು ಪೂಜೆ ಮಾಡ್ತೀನಿ ಅಂತದೆ ಇಷ್ಟೊತ್ತಲ್ಲಿ ಪೂಜೆ ಮಾಡಿದ್ರೆ ಆಗದ ನಾಳೆಯಿಂದನಾದ್ರು ಕರ್ಕೊ ಬರ್ಬೇಕು ಒಂದು 3 ದಿವಸನಾದ್ರು ಮಾಡುವ ಸಿಕ್ಕಿಲ್ಲ ಒಂದು ಒಳ್ಳೆ ಗಂಡನಾದ್ರು ಸಿಕ್ಲಿ ಅಂತ ಏನು ಮದುವೆ ಆಗಿರೋರು ಗಂಡರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಮಾಡ್ತಾರೆ ಇನ್ನು ಮದುವೆ ಆಗದಿರೋರು ಒಳ್ಳೆ ಗಂಡ ಸಿಕ್ಲಿ ಅಂತ ಮಾಡ್ತಾರೆ ಅಂತಾನೆ ಕರೆದ್ರು ಬತ್ತೇನೆ ಹಾಳಾದ್ದು ನಾಳೆಯಿಂದ ಇರು ಬೈದಿ ಹೇಳ್ಕೊಂಬತ್ತೀನಿ ಪೂಜೆನಾರು ಮಾಡಲಿ ಅಂತಾಗಿ ಇನ್ನೇನು ಸಂಕ್ರಾಂತಿ ಗಂಟದೆ ಮಾಡಿಬಿಡಿ ಸಂಕ್ರಾಂತಿ ಕಳೆದ ಮೇಲೆ ಏನು ಮುಗ್ದೋಯ್ತದಲ್ಲ ಧನುರ್ಮಾಸ ಇವಾಗ ಈಚೆಗೆ ಮಾಡಿಬಿಡು ಪೂಜೆಗೆ ಹೇಳ್ಬಿಡು ಮಾಡೋಕ್ಕೆ ಮನೆಗೆ ತಗೋಗ ಪ್ರಸಾದ ಬಾ ಚಂದ್ರಿ ಲೇ ಕಮ್ಲಿ ತಗೋಗು ತಕೋ ಅಯ್ಯೋ ಬೇಡ ಕತೆ ಬಾವುಂಗೆ ತಗೊಂಡೋಗು ಇಲ್ಲ ಕದ್ ಬಾ ಹೆಚ್ಚಾಗೆ ಮಾಡೀವ್ನಿ ತಗೊಂಡೋಗು ಬಾ ಪೂಜನ್ಗೆ ನಿನ್ನ ಗಂಡನ್ಗೆ ಪುನಿಗೆ ಎಲ್ಲರಿಗೂ ತಗೋಗು ಬಾ ಆಮೇಲೆ ನಿಮ್ಮ ಬಾವ ಎಷ್ಟು ತಿನ್ನೋದು ಒಂದಿಷ್ಟು ತಿಂತದೆ ಇನ್ನು ಅಮ್ಮನೂ ಇಲ್ವಲ್ಲ ನಾಗರಾಜನೂ ಇಲ್ವಲ್ಲ ಊರಿಗೆ ಹೋಗೋರೆಲ್ಲ ಇನ್ಯಾರಿದ್ದರು ನಾನೊಂದಿಷ್ಟು ಹಾಕೋಯ್ತೀನಿ ಅಕ್ಕಪಕ್ಕ ಕೊಟ್ಬಿಡ್ತೀನಿ ಕತೆ ಅಷ್ಟೇ ಯಾರು ಕೊಡೋಣ ಸೋಬಿಗೆ ಕೊಟ್ಬಿಡ್ತೀನಿ ಸೋಬಿ ಅವಳೆಲ್ಲ ಮನೆ ಆಯ್ತು ಅವಳಿಗೋಸಿ ಕೊಟ್ಬಿಡ್ತೀನಿ ಇನ್ಯಾರಿದ್ದರು ಇನ್ಯಾರು ಬರೋಂಗೆ ಕಾಣಲಿಲ್ಲ ಇಲ್ಲಿಗೂ ಮತ್ತೆ ಎಲ್ಲನೂ ಎತ್ಕೊಳ್ಳಿ ಮತ್ತೆ ಹೋಗೋಕ್ಕಾಯ್ತದೆ ಅಯ್ಯೋ ಸರಿ ಕಂತ ಕಕ್ಕ ಸರಿ ಕದ್ ಬಾ ನೀನೆಷ್ಟು ಏನು ಮಾಡ್ತಿದ್ದಿ ಅಕ್ಕ ನಾನು ಧನುರ್ಮಾಸ ಸ್ಟಾರ್ಟ್ ಆಯ್ತಲ್ಲ ಅವತ್ತಿಂದ ಮಾಡ್ತಾವನಿ ಈ ಸಲ ಪೂರ್ತಿ ಮಾಡ್ಬಿಡಕ್ಕಾಯ್ತದೆ ಸ್ಟಾರ್ಟ್ ಆಗಿದಾಗ್ಲಿಂದ ಸಂಕ್ರಾಂತಿ ಗಂಟನೂ ಅಂದ್ಬಿಟ್ಟು ಮಾಡ್ತಾವನಿ ಅಯ್ಯೋ ಒಳ್ಳೇದಾಗ್ಲಿ ತಕವ ಒಳ್ಳೇದಾಗ್ಲಿ ತಕೋ ಅಲ್ಲ ಒಂದು ತಿಂಗಳು ಇದೆಲ್ಲ ಮಾಡ್ತಿದ್ದೀಯಾ 1 ತಿಂಗಳೇನು ಹತ್ತತ್ರ ಅಷ್ಟು ದಿವಸ ಮಾಡ್ದ ಉಂಕನಕ ಮಾಡ್ಬಿಡದ ಅಂದ್ಬಿಟ್ಟು ಸರಿ ತಕೋ ಒಳ್ಳೇದಾಗ್ಲಿ ಮಾಡೋ ಅಚ್ಚುಕಟ್ಟಾಗಿ ನಾನು ಎಷ್ಟೊತ್ತಲ್ಲಿ ಬಂದಿದ್ದು ಗೊತ್ತಾ ಏನು ಕಾಣ್ತಾ ಇದ್ದಿಲ್ಲ ಎಲ್ಲ ಗೌವು ಅಂತಿತ್ತು ಆಗ ಬಂದಿನಿ ಹಳೆ ಬಿಸಿಲು ತಗೋತದೆ ಸರಿ ಹೋಯ್ತೀನಿ ಅವರು ಅಲ್ಕೋಗ್ಬೇಕಲ್ಲ ಏನಾರು ಮಾಡ್ಕೊಡ್ತೀನಿ ಈಗ ಇದನ್ನ ಕೊಟ್ಬಿಡ್ತೀನಿ ಪ್ರಸಾದನೇ ತಿನ್ಕೊಳ್ಳಿ ಒತ್ತರ್ನಾಗೆ ಅಂದ್ಬಿಟ್ಟು ಟೀಗೆ ಕಾಯಿಸ್ಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ಅಡುಗೆ ಮಾಡ್ಕೊಂಡು ಹೊರಗೆ ತಗೊಂಡೋದ್ರೆ ಆಯಿತು ಅಯ್ಯೋ ಹಂಗೆ ಮಾಡೋ ತಕೋ ಇಲ್ಲಾಂದರೆ ಬಾ ಇಟ್ಟಿದ್ದಕ್ಕೆ ಇಡ್ಲಿ ಮಾಡೀನಿ ಏನಾದ್ರು ಗೊಜ್ಜು ಗಿಜ್ಜು ಮಾಡಿಬಿಟ್ಟು ಕಾರ್ಗಿರ ಹಾರಿಸ್ಬಿಟ್ಟು ಗೊಜ್ಜು ಮಾಡಿಬಿಟ್ಟು ಕೊಟ್ಟಳಿಸ್ತೀನಿ ತಗೊಳ್ಳ ಪುನಿ ಕೈಲಿ ಅಯ್ಯೋ ಬೇಡ ಬುಡತ್ತಾಗಿ ಯಾರು ಬೇರೆ ಏನು ಕೊಟ್ಟಳಿಸಿ ಅಯ್ಯೋ ಇಬ್ರಿಗೆ ತಾನೇ ಒತ್ತರ್ನಾಗ ತಿನ್ಕೊಳ್ಳಿ ಮಧ್ಯಾಹ್ನ ಕೆಲವರು ಮಾಡುವಂತೆ ರಾತ್ರಿ ನೆನೆ ಸಂಪಣ ಆಡ್ತಿದ್ದೆ ಇಡ್ಲಿಗೆ ಅಂದ್ಬಿಟ್ಟು ಏನೋ ಇವಳು ಪೂಜಾ ಅವ ಗೊಜ್ಜು ಮಾಡಿಕೊಡು ಕಳೆಕಾಳು ಗೊಜ್ಜುನೂ ಇಡ್ಲಿನೂ ಚೆನ್ನಾಗಿರ್ತದೆ ಅಂತಿದ್ಲು ಅದಕ್ಕೆ ಅದು ಮಾಡಿನಿ ಕತೆ ತಂದ್ಕೊಟ್ಟಂತ ಅದಕ್ಕೇನಂತೆ ಅಕ್ಕ ಸರಿ ಕನಕ ಬರ್ತೀನಿ ಮತ್ತೆ ಐಕ್ಳು ಸ್ಕೂಲ್ಗೆ ಹೋಯ್ತವೆ ಏನಾದ್ರು ತಿಂಡಿ ಗಿಂಡಿ ಮಾಡ್ಕೊಡ್ಬೇಕು ಬರೋಣ ಮತ್ತೆ ಸರಿ ಕತ್ ಹೋಗಿದ್ ಬಾ ಅಕ್ಕ ಕಮ್ಲಕ್ಕ ಹೋಗಿದ್ ಬರೋಣ ಸರಿ ಕತ್ ಹೋಗಿದ್ ಹೋಗು ಐಕ್ಳು ಸ್ಕೂಲ್ ಬೇರೆ ಹೋಯ್ತವೆ ಅಂತಿದ್ದಿ ಓದ್ಕಿತ ಆಗೋದದು ಹೋಗು ಅಕ್ಕ ಮಾರೋಕ್ ಮಾತ್ರ ಅಚ್ಚುಕಟ್ಟಾಗಿದೆ ಕನಕ ಹೂವೆಲ್ಲ ನೀನೇ ಕಟ್ಕೊಂಡ ನಮ್ಮ ಮಿತ್ಲಲ್ಲಿ ಒಂದು 4 ಮೇಳೆ ಇದ್ವಲ್ಲ ನೆನೆ ಕುಯ್ಕೊಂಡು ಮಗ್ನಾಗಿದ್ದು ಕಟ್ಕೊಂಡೆ ನೋಡು ಹಳ್ಳೆ ಬಿಟ್ಟವಲ್ಲ ಸುಮಾರಾಗಿ ಗೆದ್ದು ಮಗ್ನಂಗೆ ಆಗವೇ ಅಲ್ವಾ ಕನಕ ಚೆನ್ನಾಗದೆ ಇವತ್ತಂತೂ ಒಳ್ಳೆ ಕಳೆ ಬತ್ತು ಕನಕ ನೆನ್ನೆ ಮೊನ್ನೆ ಎಲ್ಲ ಮಾಡಿಬಿಟ್ಟು ಸುಮಾರಾಗೆಲ್ಲ ಮಾಡಿಬಿಟ್ಟು ಹೋಗೋರು ಇನ್ನೂ ಮಾಡೋರು ತಿಂಗಳು ಪೂರ್ತಿ ಮಾಡ್ತಾವ್ರೆ ಇನ್ನೂ ಪೂಜೆ ಕೊನೆ ಮಾಡಿಲ್ವಲ್ಲ ಅದಕ್ಕೆ ಯಾರು ಪ್ರಸಾದ ಗಿಸೋದು ಏನು ಮಾಡೋಕ್ಕಿಲ್ಲ ಹಾಗೆ ಕಳ್ಗಿಲೆ ಹುಡಿ
ಇಲ್ಲ ಅವಲಕ್ಕಿ ಸಿಹಿ ಅವಲಕ್ಕಿ ಏನೋ ಸುಮಾರು ತರ್ತಾರೆ. ನೀನೊಳೆ ಚೆನ್ನಾಗಿ ಮಾಡಿದೆ ಕನಕ ಬಿಡಕ್ಕ. ನಾನು ಹಿಂಗೆ ಏನಾದ್ರು ಮಾಡ್ತೀನಿ, ಸಿಹಿ ಅವಲಕ್ಕಿ ಏನಾದ್ರು ಮಾಡಿಬಿಟ್ಟು ಇಲ್ಲ ಇದನ್ನೇ ಮಾಡ್ತೀನಿ ಬಿಡಕ್ಕ. ಸಿಹಿ ಪೊಂಗಲ್ನೇ ಮಾಡಿಬಿಡ್ತೀನಿ. ಒಳ್ಳೆ ಚೆನ್ನಾಗಿ ಕಾಣ್ತದೆ ಕನಕ, ಚೆನ್ನಾಗಿ ಕಾಣ್ತೈತನ. ಅಯ್ಯೋ ಸರಿ ಬಿಡವ, ನಿಮ್ಮಷ್ಟು ಚಂದ ವಯಸ್ಸು ಹುಡುಗಿಯ ನಾನು ಚೆನ್ನಾಗಿ ಕಾಣ್ತಾ ಅನ್ನಕ್ಕೆ. ಲಕ್ಷ್ಮಿ ಹಿಂಗೆ ಮಾತಾಡ್ತಾ ನಿಂತ್ಕೊಂಡಿಯಾ? ಇಲ್ಲ ಕತ್ ನಡಿ, ನಿಮ್ಮ ಬಾವ ಬೋಯ್ತದೆ ಏನು ನಿಂಗೆ ನಿಂತ್ಕೊಂಡ್ರೆ ಆದದ ಆಗ್ಲೇ ಏನು ಕಾಯ ಅಂತಿತ್ತು. ಜಲ್ದಿ ಬಾ ಅಂತ. ಸರಿ ನಡಿ ಬರ್ತೀನಿ. ನೋಡಿದ್ರಪ್ಪ ನಮ್ಮ ಧನುರ್ಮಾಸ ಪೂಜೆ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದೇ ಹೊಸ ಧನುರ್ಮಾಸ ಬರ್ತದಲ್ಲ ಆಗ ಪೂಜೆ ಮಾಡ್ಕೊತಿದ್ದು. ಮೊದಲೆಲ್ಲವ ಸುಮಾರು ದಿವಸ ಮಾಡ್ತಿದ್ನ, ಯಾಕೆ ವಯಸ್ಸಲ್ಲಿ ಎಷ್ಟು ದಿವಸ ಬೇಡ ಒಂದು 12 ದಿವಸ ಮಾಡೋಕ್ಕಾಯ್ತದೆ ಅಂದ್ಬಿಟ್ಟು ಅನ್ಕೊಂಡೆ. ಅಯ್ಯೋ ಅದಕ್ಕೆ 9 ದಿವಸ ಮಾಡ್ಬಿಡೋಕ್ಕಾಯ್ತದೆ, ಅತ್ತಾಗಿತ್ತಾಗಿ ಎಲ್ಲ ಇದು ಮಾಡಬೇಕಾಯ್ತು. ಅದಕ್ಕೆ ಸುಮ್ಮನೆ ಏನು ಮಾಡೋಕ್ಕೆ 9 ದಿವಸ ಮಾಡ್ಬಿಡೋಕ್ಕಾಯ್ತದೆ. ಆಗ್ಲಿಂದ ಮಾಡ್ಕೊ ಬಂದೀನಿ, ನಿಲ್ಸೋಕ್ಕೂ ಆಯ್ತಲ್ಲ. ಅದಕ್ಕೆ 9 ದಿವಸ ಮಾಡಿಬಿಟ್ಟು ಮುಂದಿನ ಸಲಿಗೆ ಬೇಕಾರೆ ಇವು ದೇವ್ರಿಗೆ ಬರ್ತಾಳಲ್ಲ ತಿಂಗಳು ಪೂರ್ತಿ ಇಬ್ಬರು ಸೇರ್ಕ ಮಾಡ್ಬಿಡೋಕ್ಕಾಯ್ತದೆ ಅಂದ್ಬಿಟ್ಟು ಬರೀ 9 ದಿವಸ ಮಾಡೀವಿ. ಇವತ್ತೆಲ್ಲ ಕೊನೆ ದಿನ ನಂದು. 9 ದಿವಸ ಸ್ಟಾರ್ಟ್ ಮಾಡಿದ್ದೆ, ಇವತ್ತೇ ಕೊನೆ ದಿನ. ಅದಕ್ಕೆ ನೈವೇದ್ಯಕ್ಕೆ ಇದು ಮಾಡ್ಕೊ ಬಂದಿದೆ ಸಿಹಿ ಪೊಂಗಲ. ಇಲ್ಲೇ ಮಾಡಿದ್ನೆಲ್ಲ ನೋಡಿದ್ರಲ್ಲ ನೀವು, ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಧನುರ್ಮಾಸ ಪೂಜೆನ ನಿಮ್ಮ ಕಡೆ ಹೆಂಗೆ ಮಾಡಿರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಚಾನಲ್ ಒಂದು ನಾಗಪ್ಪನ ಸ್ಟೋರಿ ಮಾಲಾ ಸ್ಟೋರಿ ಅದಲ್ಲ ಅದಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಬರೋದ ಮತ್ತೆ ನಾವು ಮನೆಗೆ ಓಡ್ತೀವಿ. ಮೊಟ್ಟೆವನು ಆಗಲೇ ಹಬ್ಬ ಕಾಯ ಅಂತಿದ್ದ. ಇವತ್ತು ಎದ್ದ ತಕ್ಷಣವ ನಿದ್ದೆ ಕೊಡೋಕ್ಕಿಲ್ಲ, ಮನೆಯನ್ನೆಲ್ಲ ದಡ ಅನಿಸ್ತಿದ್ದಿ ಅಂತ. ಅಯ್ಯೋ ಕೆಲಸವ ಹಂಗೆ ಮಾಡೋಕ್ಕಾಗದ, ಸದ್ದಾಗಿದ್ದ ಬರ್ದಾನೆಯ ಹೇಳಿ ಹಂಗೆ ಮಾಡೋಕ್ಕಾಗದ. ಅದಕ್ಕೆಯ ಆಮೇಲೆ ನೀರು ಇಟ್ಕೊಂಡ್ರು ಅದೇನಾಗ ದಡ ಅನಿಸ್ತಿದ್ದಿ ಅಂತಾರೆ. ಪಾತ್ರೆ ಬೆಳಗುದ್ರು ಬಟ್ಟೆ ಹೋಗಿದ್ರು. ಅಯ್ಯೋ ಅದಕ್ಕೆಯ ಈ ಧನುರ್ಮಾಸದ ದಿನ ಭಾರಿ ಹಿಂಸೆ. ಚಳಿ ಬೇರೆಯ ಎದ್ದು ಬರೋಕೆ ಆಯ್ತಿಲ್ಲ. ಅವ್ರು ಪೂಜೆ ಮಾಡಬೇಕಲ್ಲ, ಅದಕ್ಕೆ ಹೆಂಗೋ ಬಂದು ಇಲ್ಲೇ ತಣ್ಣಿ ನೀರೆಲ್ಲ ಮುಳಿಕೊಂಡು ಪೂಜೆ ಎಲ್ಲ ಮಾಡೀನಿ. ತಬ್ಬಿನಾರುವೆ ತಪ್ಪಿಗೆ ಆಗಿದ್ರೆ ಮನ್ಸು ಕಾಕೊಂಡು ಕ್ಷಮಿಸ್ಬಿಡಿ. ಬರೋದ ಮತ್ತೆ.